ಬೈಕ್ ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ದಯವಿಟ್ಟು ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಪಲ್ಸರ್ 150ದು ಕಾರ್ಬೆಟ್ರು ಏರ್ ಪೈಪ್ ಬರುತ್ತಲ್ವ, ಕಾರ್ಬೆಟ್ರ್ ಏರ್ ಪೈಪು ಡಯಾಫಾರ್ಮ್ ರಬ್ಬರ್ ಕೆಳಗಡೆ ಬರುತ್ತೆ. ಅದು ಬ್ಲಾಕ್ ಆದರೆ ಯಾವ ಥರ ಆಗುತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಹೇಳ್ಕೊಡ್ತೀನಿ. ಈ ಏರ್ ಪೈಪು ಊದಿ ನೋಡಿ, ಅದು ಬಿಚ್ಬಿಟ್ಟು ಊದಿ ನೋಡಿ, ಫುಲ್ ಬ್ಲಾಕ್ ಆಗಿರುತ್ತೆ. ಗಾಡಿ ನಿಮಗೆ ಮುಂದಕ್ಕೆ ಮೂವ್ ಆಗುತ್ತೆ, ಆಫ್ ಆಗುತ್ತೆ, ಸ್ಟಾರ್ಟಿಂಗ್ ಪ್ಲಾಬ್ಲಮ್ ಬರುತ್ತೆ, ಮತ್ತೆ ಅಷ್ಟು ದೂರ ಹೋಗುತ್ತೆ, ಆಫ್ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕಂಪ್ಲೇಂಟ್ ಬರ್ತಾ ಇರುತ್ತೆ. ಈ ಥರ ಕಂಪ್ಲೇಂಟ್ ಬರೋದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಈ ಪೈಪ್ ಇದೆಯಲ್ವಾ, ಈ ಪೈಪ್ನ ನೀವು ಒಂದು ಸಲ ಊದಿ ನೋಡಿದ್ರೆ ಫುಲ್ ಬ್ಲಾಕ್ ಆಗಿರುತ್ತೆ. ಬ್ಲಾಕ್ ಆಗಿರೋ ಪೈಪ್ನ ತೆಗೆದು ನೀವು ನೀಟಾಗಿ ಪೆಟ್ರೋಲ್ ಹಾಕಿ ಏನಾದರೂ ಪ್ರೆಷರಲ್ಲಿ ಹೊಡೆದು ಇದು ಮಾಡಿ, ಇಲ್ಲಾಂದರೆ ಆ ಪೈಪ್ನ ರಿಮೂವ್ ಮಾಡಿ ಚೆಕ್ ಮಾಡಿ. ಆವಾಗ ಗೊತ್ತಾಗ್ಬಿಡುತ್ತೆ ನಿಮಗೆ ಏನಾಗಿದೆ ಅಂತ. ಈ ಥರ ಪ್ರಾಬ್ಲಮ್ಮು ಏನಾದರೂ ನಿಮ್ಮ ಗಾಡಿನಲ್ಲಿದ್ದರೆ ಚೆಕ್ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಇದು ಪ್ರಾಬ್ಲಮ್ ಗೊತ್ತಾಗ್ದೇ ಒದ್ದಾಡ್ತಾ ಇರ್ತಾರೆ. ಈ ಏರ್ ಪೈಪ್ನ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು.